8ನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ 3 ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಪ್ರಶ್ನೋತ್ತರಗಳು. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಅರಸ ಸಮಾನಾರ್ಥಕ ಪದಗಳು ರಾಜ, ದೊರೆ. ಕಂದ ಸಮಾನಾರ್ಥಕ ಪದಗಳು ಮಗು, ಕೂಸು. ಅಂಗಿಸು ಸಮಾನಾರ್ಥಕ ಪದಗಳು ಹೀಯಾಳಿಸು, ವ್ಯಂಗ್ಯ ಮಾಡು. ಬಂಗಾರ ಸಮಾನಾರ್ಥಕ ಪದಗಳು ಚಿನ್ನ, ಕನಕ, ಸುವರ್ಣ. ಅಡವಿ ಸಮಾನಾರ್ಥಕ ಪದಗಳು ಕಾಡು, ಅರಣ್ಯ, ಕಾನನ, ವನ. ಸಾಗರ ಸಮಾನಾರ್ಥಕ ಪದಗಳು ಸಮುದ್ರ, ಕಡಲು, ಸರೋವರ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ. ಬೈಬೇಡ, ಬೈಯಬೇಡ. ಹೊರಳೋದು, ಹೊರಳುವುದು. ಸಂರಾಜ್ಯ, ಸಾಮ್ರಾಜ್ಯ. ನಮಗ, ನಮಗೆ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಚೂಡಾಮಣಿ ಸ್ವಂತ ವಾಕ್ಯ. ನಮ್ಮ ಅಜ್ಜಿ ತನ್ನ ಮದುವೆಯ ಉಡುಗೊರೆಯಾದ ಚೂಡಾಮಣಿಯನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಂಡಿದ್ದಾರೆ. ಅಂಗಿಸು ಸ್ವಂತ ವಾಕ್ಯ. ಸೋತ ತಂಡದ ಆಟಗಾರರನ್ನು ಗೆದ್ದ ತಂಡದವರು ಅಂಗಿಸುವುದು ಸರಿಯಲ್ಲ ಎಂದು ನಮ್ಮ ಶಿಕ್ಷಕರು ಹೇಳುತ್ತಾರೆ. ನೆಂಟರು ಸ್ವಂತ ವಾಕ್ಯ. ನನ್ನ ಅಕ್ಕನ ಮದುವೆಗೆ ದೂರದ ಊರಿನಿಂದಲೂ ಬಹಳಷ್ಟು ನೆಂಟರು ಆಗಮಿಸಿದ್ದರು. ಸ್ಥಿರ ಸ್ವಂತ ವಾಕ್ಯ. ನಂದಿ ಬೆಟ್ಟವು ಹಲವು ವರ್ಷಗಳಿಂದ ಒಂದೇ ಜಾಗದಲ್ಲಿ ಸ್ಥಿರವಾಗಿ ನಿಂತಿದೆ. ಮುಖ್ಯ ಪ್ರಶ್ನೆ 4. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಪ್ರಭು, ಸೇವಕ. ಸ್ಥಿರ, ಅಸ್ಥಿರ. ಆಚಾರ, ಅನಾಚಾರ. ಬಡವ, ಬಲ್ಲಿದ. ಮುಖ್ಯ ಪ್ರಶ್ನೆ 5. ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ. ಅಡೆದ ಪ್ಲಸ್ ಅವ್ವ, ಅಡೆದವ್ವ. ಜಗಕ್ಕೆಲ್ಲ, ಜಗಕ್ಕೆ ಪ್ಲಸ್ ಎಲ್ಲ. ಸಂಸಾರವೆಂಬುದು, ಸಂಸಾರ ಪ್ಲಸ್ ಎಂಬುದು. ಎದೆಯುದ್ದ, ಎದೆ ಪ್ಲಸ್ ಉದ್ದ. ಎಷ್ಟುಂಡರೆಂದು, ಎಷ್ಟು ಪ್ಲಸ್ ಉಂಡರೆಂದು. ಮಕ್ಕಳಿದ್ದರೆ, ಮಕ್ಕಳು ಪ್ಲಸ್ ಇದ್ದರೆ. ಒಡ ಹುಟ್ಟಿದಣ್ಣ, ಒಡ ಹುಟ್ಟಿದ ಪ್ಲಸ್ ಅಣ್ಣ.